ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ಗೆ ಮ್ಯಾರೇಜಸ್ಗೆ ಹೋದಾಗ ಈ ರೀತಿ ಸ್ಯಾರಿಯನ್ನು ಉಟ್ಕೊತಾ ಇರ್ತೀವಿ. ಅದು ತುಂಬಾ ಟೈಮ್ ತಗೋರುತ್ತೆ ಮತ್ತು ನಾವು ಜ್ಯುವೆಲರೀಸು ಅವೆಲ್ಲ ಉಡ್ಕೋ ಅಷ್ಟರಿಗೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಬೈತಾ ಇರ್ತಾರೆ ಟೈಮ್ ಜಾಸ್ತಿ ತಗೊತೀವಿ ಅಂತ. ಹಾಗಾಗ್ದಿರ ನಾವು ಒನ್ ಡೇ ಮುಂಚೆನೇ, ನಾಳೆ ಫಂಕ್ಷನ್ ಇದ್ದಾಗ ಒನ್ ಡೇ ಮುಂಚೆನೇ ನಾವು ಯಾವ ರೀತಿ ರೆಡಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಮಗೆ ಟೈಮ್ ವೇಸ್ಟ್ ಆಗೋದು ಸ್ಯಾರಿ ಸೆಲೆಕ್ಷನಲ್ಲಿ. ಸ್ಯಾರಿ ಸೆಲೆಕ್ಷನ್ ತುಂಬ ಜಾಸ್ತಿ ಸ್ಯಾರೀಸ್ ಇರುತ್ತೆ, ಅದರಲ್ಲಿ ಯಾವ ಉಟ್ಕೋಬೇಕು, ಯಾವ್ದು ಚೆನ್ನಾಗಿರುತ್ತೆ ಅಂತ ಅದೊಂದು ಟೈಮ್ ವೇಸ್ಟ್ ಮಾಡ್ತಾಯಿರ್ತೀವಿ. ಹಾಗಾಗ್ದಿರ ನಾವು ಮುಂದೆನೇ ನಾವು ಈ ರೀತಿ ಸ್ಯಾರಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ನಾವು ಸ್ಯಾರಿ ಸೆರಗನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಯಾರಿ ಉಟ್ಕೊಳ್ಳೋವಾಗ ಬೇಗ ಆಗುತ್ತೆ, ನಮ್ಮ ಬೇಗ ಹಾಕ್ಕೊಬೋದು. ಈ ರೀತಿ ಸ್ಯಾರಿ ಸೆರಗನ್ನು ಮತ್ತು ಎಲ್ಲವನ್ನು ಸೆಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಯಾರಿ ಇಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಮತ್ತು ಒಂದೊಂದು ಕಾಟನ್ ಸ್ಯಾರಿ ಇರ್ಬೋದು, ಇಲ್ಲಾಂದರೆ ರೇಷ್ಮೆ ಸ್ಯಾರಿ ಇರ್ಬೋದು, ತುಂಬ ಕಷ್ಟ ಆಗುತ್ತೆ, ಬೇಗ ಸ್ಯಾರಿಯನ್ನು ಉಟ್ಕೊಳ್ಳೋದು ಆಗೋದಿಲ್ಲ. ರೂಢಿ ಆಗಿರೋದಾದರೆ ಬೇಗ ಉಟ್ಕೊಂಡ್ಬಿಡ್ತಾರೆ. ಇನ್ನು ಯಾವತ್ತೋ ಒಂದು ಸರಿ ಫಂಕ್ಷನ್ಸ್ಗೆ ಉಟ್ಕೊಳ್ಳೋರಾದರೆ ಸ್ವಲ್ಪ ಟೈಮ್ ತಗೊತಾರೆ. ಹಾಗಾಗ್ದಿರ ನಾವು ಈ ರೀತಿ ಫಸ್ಟೇ ನಾವು ಮಾರ್ನಿಂಗ್ ಮ್ಯಾರೇಜ್ ಇದ್ದಾಗ ನೈಟೇ ಈ ರೀತಿ ಸ್ಯಾರಿ ಸೆರಗನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಬೇಗ ಈ ರೀತಿ ಹಾಕ್ಕೊಬೋದು. ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನಂತೂ ಫಂಕ್ಷನ್ಸ್ಗೆ ಹೋದಾಗ ಇದೇ ರೀತಿ ನಾನು ಸ್ಯಾರಿಯನ್ನು ಒಂದು ರಾತ್ರಿ ಈ ರೀತಿ ಸ್ಯಾರಿಯನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ನಾನು ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನನಗೆ ಯಾವತ್ತೋ ಒಂದು ಸಾರಿ ನಾನು ಸ್ಯಾರಿ ಉಟ್ಕೊಳ್ಳೋದ್ರಿಂದ ನಂಗೆ ಅಷ್ಟು ಬೇಗ ಫಂಕ್ಷನ್ಸ್ಗೆ ಉಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾನು ಈ ರೀತಿ ನೈಟೇ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಂಗೆ ಮಾರ್ನಿಂಗ್ ತುಂಬ ಈಸಿ ಆಗುತ್ತೆ ಸ್ಯಾರಿ ಉಟ್ಕೊಳ್ಳೋದು. ನೀವು ಕೂಡ ಇದೇ ರೀತಿ ಒನ್ ಡೇ ಮುಂಚೆನೇ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ರೆಡಿಯಾಗಿರಿ, ಮತ್ತು ಮಾರ್ನಿಂಗ್ ನಿಮಗೂ ಕೂಡ ಈಸಿ ಆಗುತ್ತೆ. ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತು ನಾನು ಸ್ಯಾರಿಯನ್ನು ಈ ರೀತಿ ಫೋಲ್ಡ್ ಮಾಡಿದ ನಂತರ ಸೆರಗನ್ನು ಮತ್ತು ನಾನು ಒಂದು ಸಾರಿ ಉಟ್ಕೊಂಡು ನಾನು ಈ ರೀತಿ ಕುಂಚಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ರೆಡಿಯಾಗಿ ಇಟ್ಕೊಂಡು ಮತ್ತು ನಾನು ಅದನ್ನು ಸ್ಯಾರಿಯನ್ನು ಫೋಲ್ಡ್ ಮಾಡಿ ಇಟ್ಕೊತೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಮತ್ತು ಮಾಮೂಲಿ ನಾವು ಸ್ಯಾರಿಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹಾಕ್ಕೋಬೋದು, ತುಂಬ ಈಸಿ ಆಗುತ್ತೆ. ಮತ್ತು ನಾನು ಈ ರೀತಿ ಸೇಫ್ಟಿ ಪಿನ್ಸನ್ನು ಹಾಕ್ಕೊತಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ಫೋಲ್ಡ್ ಆಗಿರೋವಂಥದ್ದು ಹಾಗೇ ಇರುತ್ತೆ ಮತ್ತು ಬೇಗ ಹೋಗೋದಿಲ್ಲ. ಮತ್ತು ನಾವು ರೆಡಿ ಆದಮೇಲೆ ಹೋಗುವಾಗ ಟೈಮಲ್ಲಿ ಈ ರೀತಿ ಸೇಫ್ಟಿ ಪಿನ್ಸನ್ನು ತೆಗೆದುಬಿಟ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಸ್ಯಾರಿ ತುಂಬ ಕ್ಲೀನಾಗಿ ಇರುತ್ತೆ. ಈ ರೀತಿ ನಾನು ಫೋಲ್ಡ್ ಮಾಡಿಬಿಟ್ಟು ಇರ್ತಿದ್ದೀನಿ. ಮತ್ತು ನಾವು ನೈಟೇ ನಮ್ಮ ಬ್ಲೌಸನ್ನು ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಸ್ವಲ್ಪ ಬ್ಲೌಸು ಆಲ್ಟ್ರೇಷನ್ ಮಾಡೋದಂತೆ ಇರುತ್ತೆ. ಒಂದೊಂದು ಬ್ಲೌಸು ಟೈಟ್ ಇರುತ್ತೆ, ಇಲ್ಲ ಲೂಸ್ ಇರುತ್ತೆ, ಮತ್ತು ನಾವು ಅವತ್ತೇ ನಾವು ಸ್ಟಿಚಸ್ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಟೈಮ್ ಆಗೋ ಟೈಮಲ್ಲಿ ಮಾರ್ನಿಂಗ್ ಫಂಕ್ಷನ್ ಇರುತ್ತೆ, ಫಂಕ್ಷನ್ಗೆ ಹೋಗುವಂಥ ಟೈಮಲ್ಲಿ ನಾವು ಸ್ಟಿಚಸ್ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ನೈಟೇ ನಾವು ಈ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಮತ್ತು ಜ್ಯುವೆಲ್ರೀಸ್ ಒಬ್ಬೊಬ್ಬರು ಗೋಲ್ಡ್ ಹಾಕ್ಕೊತಾರೆ, ಇನ್ನೊಬ್ಬರು ಈ ರೀತಿ ಆರ್ಟಿಫಿಷಿಯಲ್ ಹಾಕ್ಕೊತಾರೆ. ಬಟ್ ಈ ಟೈಮಲ್ಲಿ ಗೋಲ್ಡ್ ಜ್ಯುವೆಲ್ರಿ ಬದಲು ಎಲ್ಲರೂ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸೇ ಹಾಕ್ಕೊತಾರೆ. ನಾನು ಕೂಡ ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸೇ ಹಾಕ್ಕೊತಾ ಇರ್ತೀನಿ. ಫಂಕ್ಷನ್ಸ್ಗೆ ಹೋದಾಗ ಈ ರೀತಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಬೇಗನೂ ಸಿಗುತ್ತೆ, ಅದ್ರ ಸೆಟ್ಟು ಕೂಡ ನಮಗೆ ಬೇಗ ಸಿಗುತ್ತೆ. ಈ ರೀತಿ ನೀವು ಇಟ್ಕೋಬೋದು. ಮತ್ತು ನಾನು ಬ್ಯಾಂಗಲ್ಸು ಮತ್ತು ಈ ರೀತಿ ಬ್ಯಾಂಗಲ್ಸ್ ಕೂಡ ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಬಾಕ್ಸಲ್ಲಿ ನನ್ನ ಹತ್ರ ಪ್ಯಾರೆಟ್ ಗ್ರೀನ್ ಇಲ್ಲ, ಸೊ ನಾನು ಈ ರೀತಿ ಗೋಲ್ಡ್ ಕಲರ್ ಮ್ಯಾಚಿಂಗ್ ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಸೆಟ್ ಮಾಡಿಕೊಂಡು ಈ ಬಾಕ್ಸಲ್ಲೇ ಹಾಕಿ ಮತ್ತು ಸೇಫ್ಟಿ ಪಿನ್ಸ್ ಕೂಡ ಈ ರೀತಿ ಇಟ್ಕೊತಾ ಇದ್ದೀನಿ. ಸೇಫ್ಟಿ ಪಿನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟು ನಮಗೆ ಸ್ಯಾರಿ ಉಟ್ಕೊಳ್ಳೋವಾಗ ಮತ್ತು ಅಲ್ಲಿ ಇಲ್ಲಿ ಹುಡ್ಕೋಕ್ಕೆ ಆಗಬಾರ್ದು. ಅದಕ್ಕೆ ಮುಂಚೆ ನಾವು ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ಮತ್ತು ನಾವು ಮಾನ್ಸ್ಟೇಜ್ ಅಂತೆ ಸ್ಟಿಕ್ಕರ್ಸು ಮತ್ತು ಪರ್ಫ್ಯೂಮ್ ಅಂತೆ ಪೌಡರು, ಲ್ಯಾಕ್ಮಿ ಕ್ರೀಮು, ನೈನ್ ಪಾಲಿಶು, ಐಲೈನರ್, ಇದೆಲ್ಲ ನಮ್ಗೆ ಏನೇನು ಬೇಕೋ ಪ್ರಾಡಕ್ಟ್ಸ್ ಎಲ್ಲ
ಐಟಮ್ಸ್ ಎಲ್ಲ ನಾವು ಈ ರೀತಿ ಇಟ್ಕೋಬೋದು. ಮತ್ತು ಈಗ ಫಂಕ್ಷನ್ಸ್ ಎಲ್ಲ ನಾವು ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸನ್ನೇ ಇಟ್ಕೊತಾ ಇರ್ತಾರೆ. ಯಾರು ಈ ಟೈಮಲ್ಲಿ ಮಾಮೂಲಿ ಫ್ಲವರ್ಸನ್ನು ಇಟ್ಕೊಳ್ಳೋದಿಲ್ಲ, ಯಾರೋ ಒಬ್ಬೊಬ್ರು ಇಟ್ಕೊತಾರೆ. ಈ ರೀತಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಟೈಮ್ ಅನ್ನೋದು ತುಂಬ ಸೇವ್ ಆಗುತ್ತೆ ಮತ್ತು ನಾವು ಬೇಗನೂ ರೆಡಿ ಆಗ್ಬೋದು. ಮತ್ತು ನಮ್ಮನ್ನು ಯಾರು ಟೈಮ್ ವೇಸ್ಟ್ ಮಾಡ್ತೀಯಾ ರೆಡಿ ಆಗೋದಲ್ಲಿ ಅಂತ ಬೈಯೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಆಸಕ್ತಿ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಯು.